ನಮಸ್ತೆ ಕುಟುಂಬದವರೇ, ಇವತ್ತಿನ ರೆಸಿಪಿ ತಿಳಿಸಾರು ಅದೇ ರೀ, ರಸಮ್ ಅಂತಿರಲ್ಲ ಅದೇ ರೀ. ಅದು ಹೆಂಗೆ ಮಾಡೋದು ಅಂತ ಚೆಕ್ ಮಾಡೋಣ. ಮತ್ತೆ ಕಿತ್ತಡ ಬನ್ನಿ, ಬೇಕಾಗುವ ಸಾಮಗ್ರಿಗಳನ್ನು ಬೇಗ ಬೇಗ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ ಕುಕ್ಕರ್ ಕೂಗ್ಸಲು 1 ಹಿಡಿಯಷ್ಟು ತೊಗರಿಬೇಳೆ, 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀವಿ. ಈ ಕಡೆ ಒಗ್ಗರಣೆಗೆ ನಾವಿಲ್ಲಿ 4 ಹಸಿಮೆಣಸಿನಕಾಯಿ, 3 ಟೊಮೊಟೊ ಹಣ್ಣು ತೊಗೊಂಡಿದ್ದೆ. ಆನಂತರ ಸ್ವಲ್ಪ ಬೆಲ್ಲ, 1 ಚಮಚದಷ್ಟು ಜೀರಿಗೆ, ಆಮೇಲೆ ಖಾರಕ್ಕೆ ಖಾರದ ಪುಡಿ, ಆಮೇಲೆ 2 ಈರುಳ್ಳಿ, 1 ಬಿಲ್ಲೆ ಹುಣಸೆಹಣ್ಣು, ಸ್ವಲ್ಪ ಕರ್ಬೆ ಸೊಪ್ಪು ಮತ್ತು ಸ್ವಲ್ಪ ಕಾಳುಮೆಣಸನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಮತ್ತು ಕೆದಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಬೇಳೆ ಮತ್ತು ಟೊಮೊಟೊ ಹಣ್ಣು ಚೆನ್ನಾಗಿ 3 ಪಟ್ಟು ತೊಳೆದು ಇದನ್ನು ಕುಕ್ಕರ್ ಕೂಗ್ಸಲು ಇಡಬೇಕು. ಈಗಾಗಲೇ ಕುಕ್ಕರ್ ಕೂಗಾಗಿದೆ. ನಾವು 2 ವಿಷಲ್ನ ಹಾಕ್ಸಿದ್ದೀವಿ. ಕುಕ್ಕರ್ ಈಗ ಆರಿದೆ. ಇದನ್ನು ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಬೇಳೆ ಅಂತ ಹೇಳಿ. ಅದಾದಮೇಲೆ ನಾವಿಲ್ಲಿ ರಸಮ್ಗೆ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ವಿ, ಆದಮೇಲೆ ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ವಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಸ್ವಲ್ಪ ಬೆಚ್ಚಗಾಗಲಿ. ಅದು ಸ್ವಲ್ಪ ಆರ್ತಾ ಇರಲಿ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. 1 ಪಾತ್ರೆಗೆ 2 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ವಿ, 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ವಿ. ಅದಾದಮೇಲೆ ಚಟಪಟ ಅಂದಮೇಲೆ ಸ್ವಲ್ಪ ಕರ್ಬೇ ಸೊಪ್ಪು, ಇದು ಕೂಡ ಚಟಪಟ ಅಂದಮೇಲೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಹೆಚ್ಚಿದ ಈರುಳ್ಳಿ, ನಂತರ ಹೆಚ್ಚಿದಂಥ ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಕೈ ಆಡಿಸೋಣ. ಅದಾದಮೇಲೆ ಈ ಕಡೆ ನಾವು ಹುಣ್ಸೆಹಣ್ಣು ನೆನೆಕ್ಕೆ ಇಡ್ತಾ ಇದ್ದೀವಿ. 1 ಬಿಲ್ಲೆಷ್ಟು ಹುಣ್ಸೆಹಣ್ಣು ನೆನ್ಕೊಡೋಣ. ಈ ಕಡೆ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇರಲಿ. ಆ ಕಡೆ ನಾವು ಇವಾಗ ತಾನೇ ಬಿಸಿ ಮಾಡ್ಕೊಂಡು ಸ್ವಲ್ಪ ಆರಕ್ಕೆ ಇಟ್ಟಿದ್ದೀವಲ್ವ, ಜೀರಿಗೆ ಮತ್ತು ಕಾಳುಮೆಣಸಿನ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಅದಾದಮೇಲೆ ನಾವು ಈ ಕಡೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡ್ವಿ. ಅದಾದಮೇಲೆ ನಾವು ಇದಕ್ಕೆ ಏನು ಬೇಯಿಸ್ಕೊಂಡಿದ್ದೀವಲ್ವ ಬೇಳೆ ಮತ್ತು ಟೊಮೊಟೊ ಹಣ್ಣು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಖಾರದ ಪುಡಿ, ಅದಾದಮೇಲೆ ಇವಾಗ ತಾನೇ ಮಾಡ್ಕೊಂಡಲ್ಲ ಮಿಕ್ಸಿಗೆ ಮಸಾಲ ಪೌಡರ್, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ 1 ಚಮಚದಷ್ಟು. ಅದಾದಮೇಲೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾವು ಏನು ನೆನಕಿಟ್ಟಿದ್ವಲ್ವ ಸ್ವಲ್ಪ ಹೊತ್ತಿಗಿಂತ ಮುಂಚೆ ಹುಣಸೆಹಣ್ಣು ಹಿಂಡ್ಕೊಳ್ಳೋಣ. ಅದಾದಮೇಲೆ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೋಡ್ಬೋದು, ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವಿಲ್ಲಿ ಒಂದು ಅರ್ಧ ತಪ್ಪಲಿಗಿಂತ ಹೆಚ್ಚಿಗೆ ಸಾಂಬಾರು ಮಾಡ್ತಾಯಿದ್ವಿ. ಅದಾದಮೇಲೆ ಇದನ್ನ ಮುಚ್ಚಿಡೋಣ. ಮುಚ್ಚಿಟ್ಟಾದ್ಮೇಲೆ ನೋಡ್ಬೋದು ಕೊತ ಕುದೀತಾ ಇದೆ. ಇನ್ನೇನು ಬಿಸಿ ಅನ್ನದ ಜೊತೆಗೆ ಬಿಸಿ ತಿಳಿ ಸಾರು ರಸಮ್ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಈ ರೆಸಿಪಿ ತುಂಬ ಸಿಂಪಲ್ ಮತ್ತು ವೆರಿ ಟೇಸ್ಟಿ. ಮತ್ತು ಕೆತ್ತಡ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿತ್ತು ಈ ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಏಕೆ ತಡ ಮಾಡ್ತಿದ್ದೀರಾ, ಹೋಗ್ರಿ ನೋಡ್ರಿ ಮಾಡ್ರಿ ತಿನ್ನಿರಿ. ಮತ್ತೆ ಮುಂದೆ ನೋಡಿದ್ರೆ ಮತ್ತೊಂದು ರೆಸಿಪಿ ಸಿಗುತ್ತೇವೆ. ಅಲ್ಲಿವರೆಗೂ ಧನ್ಯವಾದಗಳು.